ವಿಶ್ವಕ್ಕೆ ಬೆಂಗಳೂರು ಟ್ರಾಫಿಕಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿದೆ. ಕೇವಲ 1 ಕಿಲೋಮೀಟ್ರು ಓಡಾಡಬೇಕು ಇಲ್ಲಿ ಅಂತ ಹೇಳಿದ್ರು ಕೂಡ ನಿಮಿಷಗಟ್ಟಲೆ ಪ್ರಯಾಣ ಆಗ್ತಾ ಇದೆ. 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕಾದ್ರೆ 35 ನಿಮಿಷದವರೆಗೂ ನಮಗೆ ಸಮಯ ಬೇಕಾಗತ್ತೆ ಅಂಥೇಳಿ. ಇದರ ಮಧ್ಯದಲ್ಲಿ ಕೆಲ ವರ್ಷಗಳಿಂದ ಈಚೆಗೆ ಈ ಬೈಕ್ ಟ್ಯಾಕ್ಸಿ ಅಂತ ಒಂದು ಪರಿಚಯ ಆಗಿತ್ತು. ಬೈಕಲ್ಲಿ ಈಗ ನಮ್ಗೆ ಆಟೋ ಇದೆ, ಕ್ಯಾಬ್ ಇದೆ, ಓಲಾ ಅಂತಾರೆ, ಉಬರ್ ಅಂತಾರೆ, ನಮ್ಮ ಯಾತ್ರಿ ಅಂತಾರೆ. ಈ ಥರದ್ದು ಬೇಕಾದಷ್ಟು ನಮ್ಮ ನಡುವೆ ಒಂದಷ್ಟು ವಿಧಾನಗಳಿವೆ. ಇದರ ಮಧ್ಯೆ ಬೈಕ್ ಟ್ಯಾಕ್ಸಿ ಅಂತ ಬಂತು. ಇದು ಅಫಿಷಿಯಲ್ ಅಲ್ವಾ ಅಂತ ಚೆಕ್ ಮಾಡಿಕೊಂಡಾಗ ಕೆಲವರು ಹೌದ್ರಿ ಅಫಿಷಿಯಲ್ ಅಂತ ಹೇಳಿದ್ರು. ಇನ್ನು ಕೆಲವರು ಇಲ್ಲ ಸುಮ್ಮನೆ ಒಂದು ಬೈಕ್ ಇಟ್ಕೊಂಡಿರ್ತಾರೆ ಇವರು. ಮನೆಯಿಂದ ಆಫೀಸ್ಗೆ ಹೋಗಬೇಕಾದ್ರೆ, ಆಫೀಸಿಂದ ಮನೆಗೆ ಬರಬೇಕಾದ್ರೆ ಇವ್ರು ಏನು ಮಾಡಿಬಿಡ್ತಾರೆ, ಆನ್ ದ ವೇನಲ್ಲಿ ಥ್ರೂ ಆ್ಯಪ್ ಬುಕ್ ಮಾಡ್ಕೊಳ್ತಾರೆ. ಅವರ ಒಂದು ಟ್ರಿಪ್ ಬುಕ್ ಮಾಡ್ಕೊಳ್ತಾರೆ. ಅದರಲ್ಲಿ ಯಾರೋ ಪ್ರಯಾಣಿಕರು ಬರ್ತಾರೆ. ಇವ್ರನ್ನ ಸಪೋಸ್ ಆಟೋ ರಿಕ್ಷಾದಲ್ಲಿ ಅದೇ ಒಬ್ಬ ಮನುಷ್ಯ ಜಯನಗರದಿಂದ ಗಿರಿನಗರಕ್ಕೋ, ಗಿರಿನಗರದಿಂದ ಈ ಕಡೆ ಮುನೇಶ್ವರ ಬ್ಲಾಕಿಂದ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಿದಾಗ ಆಟೋದಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ಗಷ್ಟೇ. ಇದು ಒಂದು 100 ರೂಪಾಯಿ ಆಗ್ತಿತ್ತು ಅಂತ ಅಂದ್ಕೊಳ್ಳಿ. 100 ರೂಪಾಯಿ ಕೊಡಬೇಕಪ್ಪ ನಾನು ಆಟೋದಲ್ಲಿ ಪ್ರಯಾಣ ಮಾಡಿದ್ರೆ ಅಂತಿದ್ರೆ, ಈ ಬೈಕ್ನವ್ರು ಬಂದರೆ 55 ರೂಪಾಯಿಗೋ 60 ರೂಪಾಯಿಗೋ ಅವ್ರು ಬರ್ತಾಯಿದ್ರು. ಪ್ರಶ್ನೆ ಒಂದು, 40 ರೂಪಾಯಿ ನನಗೆ ಉಳಿಯುತ್ತಲ್ಲ ಅಂತೇಳಿ ಒಬ್ಬ ಗ್ರಾಹಕ ಏನು ಮಾಡ್ತಾ ಇದ್ದ, ಆ ಪ್ರಯಾಣಿಕ ಅವನು ಬೈಕ್ ಟ್ಯಾಕ್ಸಿಗೆ ಹೋಗಿಬಿಡ್ತಾ ಇದ್ದ. ಇದರಲ್ಲಿ ಮಹಿಳಾ ಪ್ರಯಾಣಿಕರಿದ್ದರು ಇದೇ ಕಥೆನೇ, ಪುರುಷ ಪ್ರಯಾಣಿಕರಿದ್ದರು ಇದೇ ಕಥೆನೇ. ಇನ್ ಬಿಟ್ವೀನ್ ಏನಾಗ್ತಾ ಇತ್ತು, ಅನೇಕ ಕಡೆಗಳಲ್ಲಿ ಈ ಕ್ಯಾಬ್ ಓಡಿಸ್ತಕ್ಕಂಥವ್ರು, ಆಟೋ ರಿಕ್ಷಾ ಓಡಿಸ್ತಕ್ಕಂಥವ್ರು ಏನು ಮಾಡ್ತಾಯಿದ್ರು, ಅವ್ರನ್ನ ಅಡ್ಡಗಟ್ತಾ ಇದ್ರು. ನೀನು ಯಾವನೋ, ನೀನು ಯಾಕೆ ಓಡಿಸ್ತಾ ಇದೆಯಾ, ನಿನಗೇನು ಪರ್ಮಿಷನ್ ಇದೆ, ನೀನು ಹೆಂಗೆ ಓಡಿಸ್ತಾ ಇದೆಯಾ, ನಿನ್ಗೆ ಯಾರಿಲ್ಲಿ ಒಳಗಡೆ ಬಿಟ್ಟರು, ನಿನ್ನ ಹಿಂದೆ ಇರೋ ಪ್ರಯಾಣಿಕರು ಯಾರು ಹೇಳು, ನಿಜ ಹೇಳು, ನೀನು ಟ್ಯಾಕ್ಸಿ ತಾನೇ ಓಡಿಸ್ತಿರೋದು, ನೀನು ರ್ಯಾಪಿಡೋ ತಾನೇ ಓಡಿಸ್ತಿರೋದು ಅಂತ ಬಂದಾಗ ಅನೇಕ ಕಡೆಗಳಲ್ಲಿ ಟೂ ವೀಲರ್ ಮತ್ತು ಆಟೋ ಅಥವಾ ಕ್ಯಾಬ್ ಚಾಲಕರ ನಡುವೆ ಒಂದು ಸಂಘರ್ಷ ಏರ್ಪಡ್ತಾ ಇತ್ತು. ನೀನು ಮಾಡ್ತಿರೋ ಸರಿ ಇಲ್ಲ, ಈ ಆಟೋ ರಿಕ್ಷಾಗೆ ನಾನು EMI ಕಟ್ತಾ ಇದ್ದೀನಿ, ನಾನು ಲೋನ್ ತಗೊಂಡಿದ್ದೀನಿ, ನನಗೆ ಮನೆ ಇದೆ, ಸಂಸಾರ ಇದೆ, ಮಕ್ಕಳಿದ್ದಾರೆ, ನಮ್ಮ ಜೀವನಕ್ಕೆ ನಾನೇನು ಮಾಡಬೇಕು, ಬೆಳಗ್ಗೆಯಿಂದ ಬಾಡಿಗೆ ಸಿಕ್ಕಿಲ್ಲ. ಇದು ವಾದ 2. ಇದರ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇವರು ಪರ್ಮಿಷನ್ ಇರಲಿಲ್ವಾ, ಇವ್ರು ತೊಗೋಬಾರ್ದಾಗಿತ್ತು ಅಂತ ಬಂದಾಗ ಇವತ್ತು ಕೋರ್ಟ್ ಹೇಳ್ತಾ ಇದೆ, ಹೈಕೋರ್ಟ್ ಹೇಳ್ತಾ ಇದೆ ಅಫಿಷಿಯಲ್ ಆಗಿ ಇಲ್ಲ, ನೀವು ಆ ಥರ ಬೈಕ್ ಟ್ಯಾಕ್ಸಿ ಅವ್ರನ್ನ ನಿರ್ಬಂಧ ಮಾಡುವಂತಿಲ್ಲ, ಮಾಡಿಕೂಡ್ದು ನೀವು ಅಂಥೇಳಿ. ಇದನ್ನು ಈ ಟ್ಯಾಕ್ಸಿ ಚಾಲಕರ ಸಂಘ ಒಪ್ಪಿಲ್ಲ. ನಾವು ಇನ್ನೂ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆ ಸರ್ಕಾರ ಏನು ಕೊಟ್ಟಿತ್ತು ಅಂತ ಹೇಳಿದ್ರೆ, ಈ ಥರ ಬೈಕ್ನಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ಅಸುರಕ್ಷಿತ, ಸೇಫ್ಟಿ ಅಲ್ಲ ಅದು ಅಂತ ಹೇಳಿತ್ತು. ಸರ್ಕಾರದ ಈ ವಾದಕ್ಕೆ ದ್ವಿಸದಸ್ಯ ಪೀಠದಲ್ಲಿ ಇಲ್ಲಿ ವಿಭು ಭಕ್ಕರು ಅವರಿದ್ದರು, CJ ಹೈಕೋರ್ಟ್ಗೆ, ಅವರಿದ್ದಂಥ ನ್ಯಾಯಪೀಠ CM ಜೋಶಿ ಅವರು ಕೂಡ ಇದ್ದರು ನ್ಯಾಯಮೂರ್ತಿಗಳು. ಅವರಿಬ್ಬರು ಇದ್ದಂಥ ಪೀಠ ಏನು ಹೇಳ್ತಾ ಇದೆ, ಇಲ್ಲಿ ಇಲ್ಲಪ್ಪ ನೀವು ಆ ಥರ ನಿರ್ಬಂಧ ಮಾಡೋಕ್ಕಾಗಲ್ಲ, ಬೈಕ್ ಟ್ಯಾಕ್ಸಿ ಸೇವೆ ಇದೆಯಲ್ಲ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಒಂದು ಭಾಗ ಅದು ಅಂತ ಅವ್ರ ಪೀಠ ಹೇಳಿಬಿಡ್ತು. ಎಂಬಲ್ಲಿಗೆ ಬೈಕ್ ಟ್ಯಾಕ್ಸಿ ನಾಳೆಯಿಂದ ಓಡಾಡಬಹುದು ಅಂತ ಅದರ ಅರ್ಥ. ಇದಕ್ಕೆ ಆಕ್ರೋಶವೂ ಇದೆ, ಸ್ವಾಗತ ಮಾಡುವವರು ಇದ್ದಾರೆ. ಹಾಗಾದರೆ ಏನಿದು? ಪ್ರಯಾಣಿಕರ ದೃಷ್ಟಿಯಿಂದ ಕೇಳಿದ್ರೆ, ನನಗೆ ಯಾವ್ದು ಕಡಿಮೆ ನಾವು ತೊಗೋತೀನಿ ರೀ, ಮಾರ್ಕೆಟ್ಗೆ ಹೋಗ್ತೀನಿ ನಾನು, ಯಾರೋ ಒಬ್ಬ 60 ರೂಪಾಯಿ ಅಂತಾರೆ, ಒಬ್ಬರು 40 ರೂಪಾಯಿ ಅಂತಾರೆ, ಇನ್ನೊಬ್ಬರು 30 ರೂಪಾಯಿ ಅಂತಾರೆ, ನನ್ನ ಜೇಬಿನ ದುಡ್ಡಿಗೆ ತಕ್ಕಂತೆ ನಾನು ವ್ಯಾಪಾರ ಡಿಸೈಡ್ ಮಾಡ್ತೀನಿ ಅಂತಾರೆ. ಬಟ್ ಈ ಕಡೆ ಇವ್ರು ಯಾರು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರಲ್ಲ ಕಾಲದಿಂದಾನು, ಆಟೋ ರಿಕ್ಷಾದವರು, ಕ್ಯಾಬ್ನವರು, ನಾವೆಲ್ಲಿಗ್ರಿ ಹೋಗಬೇಕು, ಏನು ಬಂಡವಾಳ ಹಾಕ್ಬಿಟ್ಟಿದ್ದಾನಪ್ಪ ಇವನು, ಒಂದು ಬೈಕ್ ಇಟ್ಕೊಂಡಿದ್ದಾನೆ, ಅವನ ಪರ್ಸ್ನಲ್ ಯೂಸ್ಗೂ ಅದೇ ಬೈಕು, ಅವನ ಆಫೀಸ್ಗೆ ಹೋಗೋಕ್ಕೂ ಅದೇ ಬೈಕು, ಆನ್ ದ ವೇ. ಅದು ನಮ್ಗೆ ಯಾವ ಪೀಕ್ ಟೈಮ್ ಬೆಳಗ್ಗೆ 8:30 9 ಗಂಟೆಯಿಂದ 11 ಗಂಟೆವರೆಗೂ ಅಂದ್ಕೊಳ್ಳಿ, 4 ಗಂಟೆಯಿಂದ 6 ಗಂಟೆ 7 ಗಂಟೆ 8 ಗಂಟೆ ಅಂತ ಅಂದ್ಕೊಳ್ಳಿ. ಈ ಟೈಮಲ್ಲಿ ಅವ್ರಿಗೂ ಆಫೀಸ್ ಬಿಡುತ್ತೆ, ದಾರಿ ಉದ್ದಕ್ಕೂ ಕೆಲವ್ರು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ದಿನಪೂರ್ತಿ ಅದೇ ಕೆಲಸವೇ, ಅವ್ರು ಯಾವ ಆಫೀಸ್ಗೂ ಹೋಗಲ್ಲ, ಒಂದು ಬೈಕ್ ಇಟ್ಕೊಂಡಿದ್ದಾನೆ, ಅದೇ ಅವನ ದುಡಿಮೆಯ ಒಂದು ಭಾಗ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ಏನು, ವಿರೋಧ ಏನು, ಈ ತೀರ್ಪಿಗೆ ಈಗ ಸೇಫ್ಟಿ ಅನ್ನೋ ವಿಚಾರ ಬಂದಾಗ ಬಸ್ಸು ಆಕ್ಸಿಡೆಂಟ್ ಒಳಗಾಗುತ್ತೆ, ಕ್ಯಾಬು ಆಕ್ಸಿಡೆಂಟ್ ಒಳಗಾಗುತ್ತೆ, ಆಟೋನು ಆಕ್ಸಿಡೆಂಟ್ ಒಳಗಾಗುತ್ತೆ, ಟೂ ವೀಲರ್ ಕೂಡ ಆಕ್ಸಿಡೆಂಟ್ ಒಳಗಾಗುತ್ತೆ. ಸಪೋಸು KSRTC BMTC ಬಸ್ಸು ಆಕ್ಸಿಡೆಂಟ್ ಆಗಿ ಜನ ಸತ್ತೋಗ್ಬಿಟ್ರು, ಒಂದು 5 ಜನ ಸತ್ತೋಗ್ಬಿಟ್ರು. ನಾಳೆಯಿಂದ ಬಸ್ಸು ಸೇಫ್ಟಿ ಅಲ್ಲ, ಇನ್ಮೇಲೆ ಬಸ್ಸಿನ ಸಾರಿಗೆ ಕ್ಯಾನ್ಸಲ್ ಅಂತ ಮಾಡೋಕ್ಕಾಗುತ್ತಾ ನಾವು? ಯಾವುದ್ರಲ್ಲಿ ಸೇಫ್ಟಿ ಇದೆ? ನಮ್ಗೆ ನಡ್ಕೊಂಡು ಪಾದಚಾರಿಯನ್ನು ಸಾಯಿಸ್ಬಿಡ್ತಾರೆ, ಬಸ್ ಗುದ್ದುಬಿಟ್ಟು ಸಾಯಿಸ್ಬಿಡ್ತಾರೆ, ಏನು ಮಾಡೋಣ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಇದೆ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ G. ನಾರಾಯಣಸ್ವಾಮಿ ಅವರಿದ್ದಾರೆ, ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಸ್ವಾಗತ ನಿಮಗೆ ನಾರಾಯಣಸ್ವಾಮಿ ಅವರು ಸರ್. ನಮಸ್ಕಾರ ಸರ್. ಡಿಬೇಟ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಮಣಿಕಂಠ ಅವರಿದ್ದಾರೆ, ಟ್ಯಾಕ್ಸಿ ಡ್ರೈವರ್ ಇದ್ದಾರೆ. ಇವರು ಸ್ವಾಗತ ಮಣಿಕಂಠ ಅವರೇ ಈ ಒಂದು ಡಿಬೇಟ್ಗೆ. ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು ನಮ್ಮೊಂದಿಗಿದ್ದಾರೆ. ಸ್ವಾಗತ ನಿಮಗೆ ದಿಲೀಪ್ ಕುಮಾರ್ ಅವರು. ಸರ್ ನಮಸ್ಕಾರ. ಈಗ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ G. ನಾರಾಯಣಸ್ವಾಮಿ ಅವರೇ,
ಏನಕ್ಕೆ ವಿರೋಧ ಆಯಿತು ನಿಮಗೆ ಬೈಕ್ ಟ್ಯಾಕ್ಸಿ ಅವ್ರ ವಿಚಾರ ಏನಕ್ಕೆ ವಿರೋಧ ಆಯಿತು? ಹೈಕೋರ್ಟ್ ತೀರ್ಪು ಅಂತಲ್ಲ, ಇದಕ್ಕೆ ಏನಿಸ್ತು ನಿಮಗೆ ಅಂತ? ಸರ್ ಇದು ಇಲ್ಲಿಗಲ್ ಸರ್ ಇದು. ಓಕೆ. ಯಾಕಂದರೆ ನೀವು ವೈಟ್ ಬೋರ್ಡು ಗಾಡಿಯನ್ನು ನಿಮಗೆ ನೀವು ತೊಗೊಂಡಿರೋದು ನಿಮ್ಮ ಸ್ವಂತಕ್ಕೆ, ಬಾಡಿಗೆ ಓಡಿಸೋದಕ್ಕಲ್ಲ. ಇದಕ್ಕೆ 2016ರಲ್ಲಿ ಏನು BJP ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು EV ಬೈಕ್ ಟ್ಯಾಕ್ಸಿಗೆ ಪರ್ಮಿಷನನ್ನು ಕೊಟ್ಟಿದ್ದು. ಯಾವುದೇ ರೀತಿಯಾದ ಪೆಟ್ರೋಲ್ ಬೈಕ್ಗೆ ಪರ್ಮಿಷನನ್ನು ಕೊಟ್ಟಿಲ್ಲ. ಓಕೆ. ಇವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು. ಮಿಸ್ಯೂಸ್ ಮಾಡ್ಕೊಂಡ್ಮೇಲೆ ಸರ್ಕಾರನ ಅದನ್ನ ವಿರೋಧಿಸ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ EV ಬೈಕ್ ಟ್ಯಾಕ್ಸಿಯನ್ನೇ ಬ್ಯಾನ್ ಮಾಡಿದ್ರು, ಸಂಪೂರ್ಣವಾಗಿ ಇದು ನಿಲ್ಲಿಸಬೇಕು ಅಂತ. ಅದನ್ನು ಕೋರ್ಟ್ಗೆ ಹೋದರು, ಕೋರ್ಟಲ್ಲಿ ಇದಕ್ಕೆ ಸಮ್ಮತಿನೂ ಸಿಕ್ತು. ಈಗ ಲಾಸ್ಟ್ ಟೈಮು ಇದಕ್ಕೆ ನಿಲ್ಲಿಸಬೇಕು ಅಂತಲೇ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಬಟ್ ಇವತ್ತು ನಮಗೆ ತೀರ್ಪು ದಿಗ್ಭ್ರಮೆ ಆಗ್ತಾಯಿದೆ. ಯಾಕೆ ಅಂತಂದರೆ ಇದು ಸಂಪೂರ್ಣ ಇಲ್ಲಿಗಲ್ಲು. ಬ್ಯಾಕ್ ಸೈಡ್ ಯಾರು ಕುತ್ಕೊತಾರೆ? ನೀವೇನು ಹೇಳಿದ್ರಿ, ಸೇಫ್ಟಿ ಬಗ್ಗೆ ಮಾತಾಡಿದ್ರಿ. ಟೋಟಲಿ ಸೇಫ್ಟಿ ಇಲ್ಲ ಸರ್, ಇದು ಅನ್ಸೇಫ್ಟಿ. ಒಂದು ಹಿಂದೆಗಡೆ ಯಾರು ಕುತ್ಕೊತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆದರೆ ಯಾವುದೇ ಇನ್ಶೂರೆನ್ಸು ಅವ್ರಿಗೆ ಕ್ಲೈಮ್ ಆಗೋದಿಲ್ಲ. ಓಕೆ. ಮತ್ತು ಹೊರ ರಾಜ್ಯದ ಗಾಡಿಗಳು, ಅವ್ನು ಯಾರು ಡ್ರೈವ್ ಮಾಡ್ತಕ್ಕಂಥವನು ಯಾರು ಅಂತ ಮಾಹಿತಿನೇ ಇರೋದಿಲ್ಲ. ಅವನು ಬಂದು ಈ ಗಾಡಿನಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಈಗ ಸುಮಾರು ಅಹಿತಕರ ಘಟನೆಗಳು ನಡೆದಿದೆ, ನಡೆದು ಕೇಸು ಆಗಿದೆ, ರೀಸೆಂಟಾಗೂ ಆಗಿದೆ, ಕೇಸ್ಗಳಾಗಿದೆ ಮತ್ತು ತೊಂದರೆ ಆಗಿದೆ. ಇಲ್ಲಿ ನೋಡ್ರಿ, ನೀವೀಗ ಚೆಕ್ ಮಾಡಿದ್ರೆ ಇಲ್ಲಿ ಒಂದು 50%. ಇಲ್ಲೇನಾಗುತ್ತೆ, ಇಲ್ಲಿ 2 ಪದ, ನೀವು ಪದ ಬಳಕೆ ತಪ್ಪು ಮಾತಾಡಿದ್ರೆ ಗೊತ್ತಿಲ್ಲ ನನಗೆ. ಇಲ್ಲಿಗಲ್ ಅಂತ ಹೇಳುವಂತಿಲ್ಲ, ಯಾಕಂದರೆ ಹೈಕೋರ್ಟ್ ಹೇಳಿಬಿಟ್ಟಾಗ ನಮ್ಗೆ ಅನ್ಯಾಯ ಆಯಿತು ಅಂತ ಹೇಳ್ಕೊಬೋದು ನಾವು. ಕೋರ್ಟ್ ಹೇಳಿರೋದೇ ನಾವು ಅಕ್ರಮ ಸರಿ ಇಲ್ಲ ಅಂತ ನಾವು ಹೇಳಕ್ಕೆ ಬರಲ್ವಲ್ಲ ಸರ್. ಲೈಸೆನ್ಸೇ ಇಲ್ವಲ್ಲ ಸರ್, ಅದನ್ನೇನು ಅಲ್ಲಲ್ಲ. ಕೋರ್ಟ್ ಏನು ಹೇಳ್ತಿದೆ ಅದನ್ನು ಕೇಳಿಸ್ಕೊಂಬಿಡಿ. ನಾನು ನಾರಾಯಣಸ್ವಾಮಿ ಅವರೇ ಕೋರ್ಟ್ ಹೇಳಿರೋದು ಮಾತ್ರ ನಾನು ಇಲ್ಲಿ ಓದ್ತಾ ಇದ್ದೀನಿ ನಿಮಗೆ. ನೋಡಿ, ಏಕಸದಸ್ಯ ಪೀಠದ ತೀರ್ಪಿಗೆ ತಡೆ, ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ನೀಡುವುದನ್ನು ಸರ್ಕಾರ ನಿರಾಕರಿಸುವಂತಿಲ್ಲ. ನೀವೇನು ಹೇಳ್ತಾ ಇದ್ದೀರಿ, ಅವ್ರಿಗೆ ಲೈಸೆನ್ಸ್ ಇಲ್ಲ, ಈ ಥರದ್ದೆಲ್ಲ ಮಾಡೋವಂತಿಲ್ಲ, ಯಾವ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಅಂತ ಒಂದು ವಿಷಯ ಬಂತು. ನಾಳೆ ದಿನ ಬೈಕ್ ಟ್ಯಾಕ್ಸಿ ಅವ್ರು ಹೋಗಿ ನನಗೆ ಲೈಸೆನ್ಸ್ ಕೊಡಿ ಅಂತ ಹೇಳಿದ್ರೆ ಸರ್ಕಾರ ಡಿನೇ ಮಾಡೋಕ್ಕಾಗಲ್ಲ, ನಾನು ನಿಂಗೆ ಲೈಸೆನ್ಸ್ ಕೊಡಲ್ಲ ಹೋಗು ಅಂತ ಹೇಳೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿರೋದು ಇದು. ಬೈಕ್ ಟ್ಯಾಕ್ಸಿ ಸೇವೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಒಂದು ಭಾಗವಾಗಿದೆ, ಅದು ಒಂದು ಪಾರ್ಟ್ ಅಂತ ಕೋರ್ಟ್ ಅಭಿಪ್ರಾಯ. ಕಾನೂನು ಚೌಕಟ್ಟಿನ ಒಳಗಡೆ ನಿರ್ಬಂಧ ಮಾಡುವಂತಿಲ್ಲ ಅಂತ ಪೀಠ ಒಂದು ಕಡೆ ಅಭಿಪ್ರಾಯಪಟ್ಟಿದೆ. CJ ವಿಭು ಬಕ್ರು, ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂಥ ಪೀಠದ ಆದೇಶ ಇದು. ಸರಿ, ಇದಕ್ಕೆ ಒಂದು ಸಮಿತಿಯನ್ನು ಮಾಡ್ತಾರೆ. ಮಾನ್ಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ IAS ಆಫೀಸರ್ಗಳ ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ವರದಿ ಏನು ಕೊಟ್ಟಿದೆ ಅಂತಂದರೆ, ಇದು ಲೀಗಲ್ ಅಲ್ಲ, ಇಲ್ಲಿಗಲ್ಲು. ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಮಾಡೋ ಆಗಿಲ್ಲ, ಅಸುರಕ್ಷಿತ, ಮತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ ಇದರ ಅವಶ್ಯಕತೆ ಇಲ್ಲ ಅಂತ ಇವರು ಏನು ಸಮಿತಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ರು, ಏನು IAS ಆಫೀಸರ್ಗಳೆಲ್ಲ ಸೇರಿ ಒಂದು ಇದನ್ನು ಮಾಡ್ಕೊಂಡಿದ್ರು, ಆ ಒಂದು ಕಮಿಟಿ ಇದನ್ನು ಬ್ಯಾನ್ ಮಾಡಬೇಕು, ಇದನ್ನು ಮಾಡಬಾರ್ದು ಅಂತಲೇ ಹೇಳಿದೆ.